ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪೊನ್ನೆರಡು ಎಲ್ಲರೂ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮಾಡುವಂತ ಪ್ರತಿ ಒಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ಒಂದು ಅಮೇಜಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಒಂದು ವಿಡಿಯೋ ತಂದಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ತುಂಬ ಕಲಿಯೋಕ್ಕಿದೆ. ಆ್ಯಂಡ್ ಎಸ್ಪೆಷಲಿ ಹರ್ಬಲೈಫ್ ಪ್ರಾಡಕ್ಟ್ಸ್ ಎಲ್ಲಿ ಕಡಿಮೆಗೆ ಸಿಗುತ್ತೆ ಆ್ಯಂಡ್ ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯಾಕೆ ಯೂಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ಅವ್ರಿಗೋಸ್ಕರ ನೀವು ವಿಡಿಯೋ ದಯವಿಟ್ಟು ಕಂಪ್ಲೀಟ್ಲಿ ವಿಡಿಯೋನ ನೋಡಿ. ನಿಮ್ಗೆ ಅವಾಗೇನೋ ಒಂದು ಅರ್ಥ ಆಗುತ್ತೆ. ಹರ್ಬಲೈಫ್ ಪ್ರಾಡಕ್ಟ್ಸ್ ಯಾವಾಗಲೂ ಕೂಡ ಅಷ್ಟೇ, ನಾನು ನಿಮ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ. ಆ್ಯಂಡ್ ಅದೇ ರೀತಿಯೇ ಕನೆಕ್ಟೆಡ್ ಎಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ ಕೇಳ್ತಾನೆ ಇರ್ತೀರಾ. ಸೊ ನೋಡಿ, ಕಡಿಮೆಗೆ ಸಿಗೋದು ಇಂಪಾರ್ಟೆಂಟ್. ನಂಗೆ ಅರ್ಥ ಆಯ್ತು. ನಿಮ್ಗೆ ಏನೋ ಒಂದು ಪ್ರಾಡಕ್ಟ್ ಬೇಕಾದ್ರೂ ಕಡಿಮೆಗೆ ಸಿಕ್ಕರೆ ಇನ್ನೊಂಚೂರು ಯೂಸ್ ಮಾಡ್ಬೋದಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕೊಡಿಸ್ಬೋದಲ್ಲ ಅನ್ನೋ ನಿಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ಕರೆಕ್ಟು, ನೀವು ಫ್ಯಾಮಿಲಿ ಕೊಡಿಸ್ಬೋದು, ಮನೆಯವ್ರಿಗೆಲ್ಲರಿಗೂ ಕೊಡಿಸ್ಬೋದು. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀವು ಕಡಿಮೆಯಲ್ಲಿ ತಗೊಳ್ಬೇಕು ಅನ್ನೋದ್ರಲ್ಲಿ ಒರಿಜಿನಲ್ ಪ್ರಾಡಕ್ಟ್ಸ್ನ ತಗೋಬೇಕು. ಹಂಗಂದ್ಬಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ಕಡಿಮೆಗೆ ಸಿಗುತ್ತಲ್ಲ ಅಂದ್ಬಿಟ್ಟು ಆನ್ಲೈನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, eBay ಆಗಲಿ, ಇಲ್ಲೆಲ್ಲ ತಗೊಳಕ್ ಶುರು ಮಾಡ್ತಾರೆ. ಅದು ಅಷ್ಟು ಪ್ರಮಾಣಕ್ಕೆ ಸರಿ ಇರಲ್ಲ. ಯಾಕೆ ಅಂತಂದ್ರೆ, ಅದು ಅಷ್ಟು ಪ್ರಮಾಣಕ್ಕೆ ಅಂದ್ರೆ ಅದು ಸರಿನೇ ಇರಲ್ಲ ಪ್ರಾಡಕ್ಟ್ಸ್. ಯಾಕೆಂದ್ರೆ ಹರ್ಬಲೈಫ್ ಒಂದು ಕಂಪನಿ ಏನ್ ಹೇಳಿದೆ ಅಂದ್ರೆ, ಪ್ರಾಡಕ್ಟ್ಸ್ ನೆಲ್ಲ ಏನಿದ್ರು ಒಂದು ಹರ್ಬಲೈಫ್ ಅಥರೈಸ್ ಡಿಸ್ಟ್ರಿಬ್ಯೂಟರ್, ಹರ್ಬಲೈಫ್ ಕೋಚ್ ಹತ್ರ ಮಾತ್ರ ತಗೊಳ್ಬೇಕು ಅಂತ. ಬಟ್ ಈ ಹರ್ಬಲೈಫ್ ಕೋಚಸ್ ಆಗಲಿ, ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಅಮೆಝಾನ್ಗೆ ಸೇಲ್ ಮಾಡುವಂತ ಅಧಿಕಾರ ಇಲ್ಲ, ಕಂಪನಿಗೆ ಅಧಿಕಾರ ಇಲ್ಲ. ನಾವೆಲ್ಲ ಎಲ್ಲಿ ಸೇಲ್ ಮಾಡಕ್ಕಾಗುತ್ತದೆ? ಸೊ ಯಾರು ಹಂಗೆ ಮಾಡಂಗಿಲ್ಲ. ಬಟ್ ಆದ್ರೆ ಅಲ್ಲಿ ಸಿಕ್ತಿದೆ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಅದು ಯಾವ್ದು ಒರಿಜಿನಲ್ ಪ್ರಾಡಕ್ಟ್ಸ್ ಇಲ್ಲ. ಅಲ್ಲಿ ಕಡಿಮೆಗೆ ಸಿಕ್ಬೋದು. ಮೊನ್ನೆ ಯಾರೋ ಒಬ್ರು, ನಂದು ಕಸ್ಟಮರ್ ಒಬ್ರು ತೋರಿಸಿದ್ರು, ಅಮೆಝಾನ್ ಅಲ್ಲ ಯಾವ್ದ್ರಲ್ಲೋ 500 ರೂಪಾಯಿ ಫಾರ್ಮುಲಾ ಇದೆ ಅಂತ. 500 ರೂಪಾಯಿ ನಾನೇ ಕೊಡಕ್ಕಾಗಲ್ಲ ಫಾರ್ಮುಲಾ, ನನ್ಗೆ ಬರಲ್ಲ 500 ರೂಪಾಯಿಗೆ. ಅಂದ್ರೆ ನನ್ಗೆ ಅಂದ್ರೆ ಯಾವ ಡಿಸ್ಟ್ರಿಬ್ಯೂಟರ್ಗೂ 500 ರೂಪಾಯಿಗೆ ಬರಕ್ ಚಾನ್ಸ್ ಇಲ್ಲ. ಹೆಂಗ್ ಸಿಗುತ್ತೆ? ಅಂಡ್ ಹಂಗೇನೆ ನಾವ್ ಹೇಳಿದೆ, ತರ್ಸು ನೋಡೋಣ ಏನೈತೆ ಅದ್ರೊಳಗಡೆ ಪ್ರಾಡಕ್ಟ್ ಅಂತ. ತರ್ಸಿದ್ರೆ ಅದ್ರೊಳಗಡೆ ಪಕ್ಕ ಇರೋದು ಬರೀ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕವ್ರೆ. ಅದ ಶುಗರ್ ಪೌಡ್ರೂ ಇಲ್ಲ, ಏನಿಲ್ಲ. ಅದು ಹಿಂಗೆ ಮಿಕ್ಸ್ ಮಾಡ್ತಾರೆ, ಏನೋ ಗಂಟು ಇಷ್ಟಪ್ಪ ಉಂಡೆ ಆಗ್ತೈತೆ. ನೀರೇ ಸಪ್ರೇಟು, ಉಂಡೆನೇ ಸಪ್ರೇಟು. ಇದನ್ನ ಕುಡಿತಾವ್ರಿ ಜನ. 500 ರೂಪಾಯಿಗೆ ಸಿಗ್ತದೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅದು ಪಕ್ಕ ಡೂಪ್ಲಿಕೇಟ್ ಪ್ರಾಡಕ್ಟ್. ಅದು ಒರಿಜಿನಲ್ ಪ್ರಾಡಕ್ಟ್ಸ್ಗೆ ಅದಕ್ಕೆ ಮ್ಯಾಚೇ ಇಲ್ಲ. ಅದು ಹೆಂಗಾಯ್ತು ಅಂದ್ರೆ, ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ಕಂಪೇರ್ ಮಾಡೋಕ್ಕಾಗುತ್ತೆ ಅಂದ್ರೆ, ಒರಿಜಿನಲ್ ಬಂಗಾರಕ್ಕೂ ಮತ್ತೆ ರೋಡ್ ಗೋಲ್ಡೇ, ರೋಡ್ ಗೋಲ್ಡ್. ಅದಕ್ಕೆ ಅದು ಹೆಸರು ರೋಡ್ ಗೋಲ್ಡ್ ಅಂದ್ರೆ ರೋಡಲ್ಲಿ ಸಿಗುವಂತ ಚಿನ್ನ. ಅದು ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ಸ್ಗೆ ದೇರ್ ಇಸ್ ನೋ ಕಂಪ್ಯಾರಿಸನ್ ಎಟ್ ಆಲ್. ಈ ಪ್ರಾಡಕ್ಟ್ಸ್ ಜಾಗದಲ್ಲಿ ನೀವು ಬೇರೆ ಯಾವ್ದಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಈ ಪ್ರಾಡಕ್ಟ್ಸ್ಗೆ ಬೇರೆ ಯಾವ್ದು ಕಂಪ್ಯಾರಿಸನ್ ಇಲ್ಲ. ಈ ಪ್ರಾಡಕ್ಟ್ಸ್ ನ ತಗೊಂಡ್ರೆ, ಈ ಪ್ರಾಡಕ್ಟ್ ಹೆಂಗು ಗೋಲ್ಡ್ ಇದೆಯೋ ನೀವು ಹಂಗೆ ಚಿನ್ನದ ತರ ಆಗ್ತೀರಾ. ಅದನ್ನ ಬಿಟ್ಟು ನೀವು ಎಲ್ಲೆಲ್ಲೋ ಇಲ್ಲಿ ಕಾಗೆ ಬಂಗಾರ ತಗೊಂಡು ಅದನ್ನ ಹಾಕೊಂಡ್ರೆ ನೀವು ಹಂಗೆ ಆಗ್ತೀರಾ. ಸೊ ಪ್ರಾಡಕ್ಟ್ಸ್ ಕಡಿಮೆಗೆ ಸಿಗುತ್ತೆ ಅನ್ನೋದು ಇರೋದು ಸೆಕೆಂಡ್ರಿ. ಸಿಕ್ಕದೇ ಇಲ್ವಾ? ಸಿಗುತ್ತೆ. ನೋ ನೀಡ್ ಟು ವರಿ. ಒಂದ್ ನಿಮಿಷ, ನೋ ನೀಡ್ ಟು ವರಿ. ಸಿಗುತ್ತೆ. ಎಲ್ಲಿ? ಒಂದು ಕೋಚ್ ಹತ್ರ ನಿಮ್ದೇ ಆದಂತ ಒಂದು ಹರ್ಬಲೈಫ್ ಅಕೌಂಟ್ ಮಾಡಿಸ್ಕೊಡ್ತೀವಿ. ನಿಮ್ದೇ ಆದಂತ ಒಂದು ಹರ್ಬಲೈಫ್ ಅಕೌಂಟ್ ಮಾಡ್ಕೊಟ್ಟಾಗ ನೀವು ಅದ್ರ ಮೇಲೆ ಪ್ರಾಡಕ್ಟ್ಸ್ ತಗೊಳ್ತಾ ಎಷ್ಟು ಜಾಸ್ತಿ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತಿರೋ, ನೀವು ಎಷ್ಟು ಜನಕ್ಕೆ ಪ್ರಾಡಕ್ಟ್ಸ್ ನ ಕೊಡ್ತಾ ಇರ್ತೀರೋ, ಅದ್ರ ಮೇಲ್ಗಡೆ ನಿಮ್ದು ಹೈಯೆಸ್ಟ್ ಡಿಸ್ಕೌಂಟ್ ಸ್ಲ್ಯಾಬ್ಗೆ ಹೋಗಿ ನಿಂತ್ಕೊಳ್ತೀರಾ. ಇದೆಲ್ಲ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಚೆನ್ನಾಗಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು. ಕಂಪನಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ಯೂಸ್ ದ ಪ್ರಾಡಕ್ಟ್ಸ್. ನೀವು ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಆಗ್ಬೇಕು. ನೀವು ಒಂದು ಒಳ್ಳೆ ಪ್ರಾಡಕ್ಟ್ಸ್ ನ ತಗೊಂಡು ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ತಗೊಳ್ಬೇಕಂದ್ರೆ, ನಿಮ್ ಮೈ ಮೇಲೆ ಆ ರಿಸಲ್ಟ್ ಕಾಣ್ಬೇಕು. ನೋಡಿ, ನನ್ನ ಮೈಲ ಮೇಲೆ ಕಾಣ್ತಾ ಇದೆ. ಮುಂಚೆ ಮಾಡ್ತಾ ಇರೋ ಅಂತ ವಿಡಿಯೋದಲ್ಲಿ ಇದ್ದಿದ್ ಪವನ್ಗೂ ಇವಾಗಿರುವಂತ ಪವನ್ಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಇದೆಲ್ಲ ಆಗಿದೆ ಹೆಂಗೆ? ಪ್ರಾಡಕ್ಟ್ಸ್ ಆಫ್ ದ ಪ್ರಾಡಕ್ಟ್ ಆಗ್ಬೇಕು. ನಾವು ಫಸ್ಟ್ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಆದಾಗ ನಿಮ್ಗೆ ಪ್ರಾಡಕ್ಟ್ ಕಂಪ್ನಿನೇ ಕಡಿಮೆ ಕೊಡುತ್ತೆ. ನೀವು ಅವಾಗ ಯಾರ ಹತ್ರ ಹೋಗ್ಬಿಟ್ಟು ನಂಗೆ ಕಡಿಮೆ ಕೊಡಿ ಮೇಡಮ್, ಕಡಿಮೆ ಕೊಡಿ ಸಾರ್ ಅಂತ ಕೇಳೋ ಅವಶ್ಯಕತೆನೇ ಇರಲ್ಲ. ಅದಕ್ಕೋಸ್ಕರ ಫಸ್ಟ್ ಬಿ ದ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಅಂತ ಕರಿತೀವಿ ನಾವು. ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಅಂದ್ರೆ ನೀವು ಅಷ್ಟು ಸೂಪರ್ ಆಗಿ ಆಗ್ಬೇಕು. ಅಂತ ಸ್ಕಿನ್ ಇರ್ಬೇಕು ಗೊತ್ತಾ ನಿಮ್ದು? ಗ್ಲೋಯಿಂಗ್ ಸ್ಕಿನ್ ಆಲ್ವೇಸ್. ನಿಮ್ದು ಐಸ್ ಹೆಂಗಿರ್ಬೇಕು ಗೊತ್ತಾ? ಕಣ್ಣಲ್ಲಿ ಕಾಂತಿ ಕಾಣ್ಬೇಕು ಯಾವಾಗ್ಲೂ ಕೂಡ. ಅಂಡ್ ನೀವು ಮಾತು ಪಟ್ಟ ಅಂತ ಮಾತಾಡ್ಬೇಕು. ನಿಮ್ ಯಾರಾದ್ರೂ ಏನೋ ಬಂದ್ ಕೇಳಿದ್ರೆ, ನಂಗೆ ಆ ಡೌಟ್ ಹೇಳ್ರಿ ಮೇಡಮ್ ಅಂದ್ರೆ ಹೇಳ್ಬೇಕು ನೀವು. ಹಂಗೆಲ್ಲ ಆಗುವಂತ ಟೈಮಲ್ಲಿ ಕಂಪ್ನಿ ನಿಮ್ಗೆ ಪ್ರಾಡಕ್ಟ್ಸ್ ನ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಅದು ಬಿಟ್ಟು ಇಲ್ಲಪ್ಪ ನಾನು ಫ್ಯಾಮಿಲಿಗೆ ಯೂಸ್ ಮಾಡ್ತೀವಿ ಅಂತಂದ್ರೆ ನೋ ಪ್ರಾಬ್ಲಮ್. ಅದು ಏನಿದು ಹರ್ಬಲೈಫ್ ಒಂದು ಪ್ರಿಫರ್ಡ್ ಕಸ್ಟಮರ್ ಅಕೌಂಟ್ ಅಂತ ಕರಿತೀವಿ. ಅದನ್ನ ತಗೊಳ್ಳಿ. ಅದ್ರಲ್ಲಿ ತಗೊಂಡಾಗ ಅದರಲ್ಲೂ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತಪ್ಪ. ಅದರಲ್ಲೂ 8 to 10% ಡಿಸ್ಕೌಂಟ್ ಸ್ಲ್ಯಾಬ್ ಇದೆ. ಅದ್ರಲ್ಲಿ ತಗೊಂಡು ಅದನ್ನ ಯೂಸ್ ಮಾಡಿ. ಸೂಪರ್ ತಾನೆ? ನೀವು ನೋಡಿ, ಯಾವಾಗ್ಲೂ ಕೂಡ ಅಷ್ಟೇ, ಯಾವ್ದೋ ಒಬ್ಬ ಮನುಷ್ಯ ಏನೋ ಒಂದು ಬಿಸ್ನೆಸ್ ಮಾಡ್ತಾನೆ ಅಂದ್ರೆ ₹1 ಆಸೆ ಇಟ್ಕೊಂಡೇ ಮಾಡ್ತಾನೆ. ಯಾಕಂದ್ರೆ ಅವಂದೇ ಆದಂತ ಒಂದು ಫ್ಯಾಮಿಲಿ ಇದೆ, ಅವಂದೇ ಆದಂತ ಒಂದು ಜವಾಬ್ದಾರಿ ಇದೆ, ಅವಂದೇ ಆದಂತ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ರೇಷನ್ ಎಲ್ಲ ತರೋದಿರುತ್ತೆ. ಅದೆಲ್ಲ ಬಿಟ್ಟು ನನ್ಗೆ ಕಡಿಮೆ ಕೊಡು ಅಂತ ಕೇಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅವನದು ಒಂದು ಲೈಫ್ ನಡಿಬೇಕಲ್ವಾ? ಅವ್ರದಾದಂತ ಒಂದು ಲೈಫ್ನೆಲ್ಲ ನಡಿಬೇಕಂದ್ರೆ ಅವ್ರು ಏನೋ ಒಂದು 4 ಆಣಿ ದುಡಿಬೇಕು. 4 ಆಣಿ ದುಡ್ರೆ ಏನೋ ಅವ್ರ ಲೈಫ್ ನಡೆಯುತ್ತೆ. ಅದ್ರ ಬಿಟ್ಟು ನಿನ್ಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಕೊಡಿ ಅಂತಂದ್ರೆ ಅವ್ರದ್ದು ಜೀವನ ಬೇಡವಾ? ಅವ್ರದ್ದು ಒಂದು ಸಂಸಾರ ಇಲ್ವಾ? ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತೀರಿ, ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ ಎಷ್ಟಿಗೆ ಬರುತ್ತೋ ಅಷ್ಟೇ ಕೊಡಿ ಅಂದ್ರೆ ಕೊಟ್ರೆ ನಿಮ್ಗೆ ಅದು ಪರಮಾತ್ಮ ಮೆಚ್ತಾನ? ಅದಕ್ಕೆ ಅವ್ರು ಏನ್ ಕೇಳ್ತಾರೋ ಒಂದು 50 100 ಬಿಟ್ಟು ಈಸ್ಕೊಳ್ಳಿ, ಪರವಾಗಿಲ್ಲ. ಹಂಗ ಅಂದ್ಬಿಟ್ಟು ಕಂಪ್ಲೀಟ್ಲಿ ನಿಂಗೆ ಎಷ್ಟು ಬರುತ್ತೋ ಅಷ್ಟೇ ಕೊಡಿ ಅಂದ್ರೆ ಅದು ಬಹಳ ತಪ್ಪಾಗುತ್ತಪ್ಪ. ಹಂಗ್ ಮಾಡಕ್ ಹೋಗ್ಬಿಡಿ. ಅವ್ರಿಗೆ ಏನ್ ಬರುತ್ತೋ ಅದ್ರಲ್ಲಿ ಕೇಳಿ ಕೊಡ್ತಾರೆ. ಅಂಡ್ ನಿಮ್ಗೆ ರಿಸಲ್ಟ್ಸ್ ಬೇಕು ಅಂತಂದ್ರೆ ಕಡಿಮೆ ಹುಡ್ಕಕ್ ಹೋಗ್ಬೇಡಿ. ನಂಗೆ ರಿಸಲ್ಟ್ಸ್ ಬೇಡ, ಸುಮ್ಮನೆ ಪ್ರಾಡಕ್ಟ್ಸ್ ಬೇಕಾದ್ರೆ ಹುಡುಕಿ ಫ್ರೀಯಾಗಿ ಕೊಡೋರು ಸಿಗ್ತಾರೆ.
ಅಂತವ್ರು ನಿಮ್ಗೆ ರಿಸಲ್ಟ್ ಬರಲ್ಲ. ಅವಾಗ ನಾನು ಹೇಳ್ತಾರ ಮೈದಾ ಹಿಟ್ಟೋ ಗೋಧಿ ಹಿಟ್ಟೋ ಸಿಗ್ತವೆ ಫ್ರೀ ಆಗಿ ಕೊಡೋರು. ಇಲ್ಲ ನಂಗೆ ರಿಸಲ್ಟ್ಸೇ ಬೇಕು, ನಂಗೆ ಐ ಆಮ್ ನಾಟ್ ಕೇರ್ಡ್ ಅಬೌಟ್ ಮನಿ. ಮನಿ ತುಂಬಾ ಇಂಪಾರ್ಟೆಂಟ್, ಅದಕ್ಕಿಂತ ಇಂಪಾರ್ಟೆಂಟ್ ನೀವಿದ್ರೇನೆ ಮನಿ, ನೀವಿದ್ರೇನೆ ಮನೆ, ನೀವಿದ್ರೇನೆ ಕಾರು, ನೀವಿದ್ರೇನೆ ಹೆಂಡತಿ, ನೀವಿದ್ರೇನೆ ಮಕ್ಕಳು, ನೀವಿದ್ರೇನೆ ಪ್ರಪಂಚ. ನೀವೇ ಇಲ್ಲ ಅಂದ್ರೆ ಯಾವುದೂ ಇಲ್ಲ. ಅದಕ್ಕೋಸ್ಕರನೇ ನೀವು ಇಂಪಾರ್ಟೆಂಟ್ ಫಸ್ಟ್. ಸೊ ಅದಾದ್ಮೇಲೆ ಮನಿನ ಸಂಪಾದನೆ ಮಾಡೋದು ನೀವೇ, ಬಟ್ ನೀವು ಅದಕ್ಕಿಂತ ಇಂಪಾರ್ಟೆಂಟ್. ಯು ಆರ್ ಒನ್ ಆಫ್ ದ ಅಮೇಝಿಂಗ್. ನಿಮ್ ತರ ಇನ್ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅದಕ್ಕೋಸ್ಕರ ಫಸ್ಟ್ ನೀವು ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ, ಅದಾದ್ಮೇಲೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿ, ಅದಾದ್ಮೇಲೆ ನೀವು ಕಡಿಮೆ ಎಲ್ಲ ಹುಡ್ಕಕ್ ಶುರು ಮಾಡಿ. ಅಂಡ್ ಈ ವಿಡಿಯೋದಲ್ಲಿ ನಾನು ಅರ್ಥ ಮಾಡಿಸ್ಬೇಕಾಗಿದ್ದು ಇಷ್ಟೇ, ಕಡಿಮೆಗೆ ಸಿಗದಿರೇ ಏನಿಲ್ಲ. ಅದಕ್ಕಾದಂತೆ ನೀವೇನಾದ್ರು ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಅದೇ ನಿಮ್ಗೆ ಕಡಿಮೆಗೆ ಸಿಗುತ್ತೆ. ಸುಮ್ಮನೆ ಪ್ರಾಡಕ್ಟ್ಸ್ನ ಕಡಿಮೆಗೆ ಸಿಗ್ಬೇಕು ಅದನ್ನ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ನಿಮ್ಗೆ ಏನ್ ಬೇಕು ರಿಸಲ್ಟ್ಸ್ ಮೇಲ್ಗಡೆ ನಾನು ವರ್ಕ್ ಮಾಡ್ತೀನಿ. ನೀವೇನಾದ್ರು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ರಿಸಲ್ಟ್ಸ್ ಬೇಕು ಅನ್ನೋರು ಈ ವಿಡಿಯೋದಲ್ಲಿ ಕಾಣ್ತಾರೋ ಅಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಂಥದ್ದೇ ವೆಯ್ಟ್ ಲಾಸ್ ಆಗಿರ್ಬೋದು, ಏನಾದ್ರು ಟ್ರೈ ಮಾಡಿರಿ. ಪ್ರಪಂಚದಲ್ಲಿ ವೆಯ್ಟ್ ಲಾಸ್ ಆಗಿಲ್ದಿರ ಇರ್ಬೋದು, ಬಟ್ ಇದೊಂದು ಸಲ ನನ್ನ ಹತ್ರ ಪ್ರಾಡಕ್ಟ್ಸ್ ಅನ್ನು ತಗೊಂಡು ಟ್ರೈ ಮಾಡಿ. ಐ ಆಮ್ ಶೋರ್ ನಿಮ್ಗೆ ವೆಯ್ಟ್ ಲಾಸ್ ನಾನು ಮಾಡಿಸ್ತೀನಿ. ನಿಮ್ಗೆ ಶೋರ್ ಇದೆಯಾ ನೀವು ವೆಯ್ಟ್ ಲಾಸ್ ಆಗ್ತೀನಿ ಅನ್ನೋ ನಂಬಿಕೆ ಇದ್ರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಸಕ್ಕೆ ರೆಡಿ. ನೀವು ರೆಡಿನಾ? ನೀವು ರೆಡಿ ಇದ್ರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನೊಂದು ಅಮೇಸಿಂಗ್ ಇಂಥದ್ದೇ ವಿಡಿಯೋಸ್ ಬರ್ತಾ ಇರುತ್ತೆ ಪವನ್ ನಾಯ್ಡು ಎಲ್ದೆಡೆ ಆಪೇಡ್ ಚಾನಲ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೂಪರ್ ಆಗಿದ್ರೆ. ಅಂಡ್ ತುಂಬಾ ದಿನ ವ್ಯೂವರ್ಸ್ ಇದ್ದೀರಾ, ದಯವಿಟ್ಟು ಚಾನಲ್ನ ಶೇರ್ ಮಾಡ್ರಪ್ಪ, ಶೇರ್ ಮಾಡಿ. ಅಂಡ್ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಯಾವುದೋ ಒಂದು ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.